ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಈ ಹಿಂದಿನ ಮಕರ ರಾಶಿಯ ಏಪ್ರಿಲ್ 2026 ಒಂದು ವಿಡಿಯೋವನ್ನು ಮಾಡಿದಾಗ ನಾನು ಗುರುಬಲ ಅನ್ನೋದು ಈಗ ಮಕರ ರಾಶಿಗಿದೆ ಅಂತ ಹೇಳಿದ್ದೆ. ಎಷ್ಟೋ ಮಂದಿ ಅದು ಜೂನ್ ನಂತರ ಬರೋದಲ್ವಾ ಅಥವಾ ಸುಮ್ಮನೆ ನಂಬಿಸ್ತಾ ಇದ್ದೀರಾ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದರು. ಸೊ ಈಗ ಆ ಒಂದು ವಿಚಾರಕ್ಕೆ ನಾನು ಕ್ಲಾರಿಟಿ ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಹಾಗಾದರೆ ಗುರುಬಲ ಯಾವಾಗ, ಜೂನ್ ನಂತರನಾ ಅಥವಾ ಈಗಲೇನಾ? ಸೊ ಇದೆಲ್ಲರ ಬಗೆಗಿನ ಒಂದು ಗೊಂದಲಕ್ಕೆ ನಾನಿವತ್ತು ಉತ್ತರವನ್ನು ಕೊಡ್ತೇನೆ. ಮೊದಲನೇದಾಗಿ ಇತ್ತೀಚಿನ ನಾವು ಮಾಡಿದಂತಹ ಮಕರ ರಾಶಿಯ ಗುರುಬಲದ ಬಗ್ಗೆ ತುಂಬಾ ಆಸಕ್ತಿದಾಯಕ ಕಮೆಂಟ್ಗಳನ್ನು ನೀವು ಮಾಡಿದ್ದೀರಾ. ಹಾಗೆ ಒಂದಷ್ಟು ಡೌಟ್ಸ್ಗಳನ್ನು ಕೂಡ ಕೇಳಿದ್ದೀರಾ. ಸೊ ಅದೆಲ್ಲದಕ್ಕೂ ಕೂಡ ನಾನಿವತ್ತು ಉತ್ತರವನ್ನು ಕೊಡ್ತೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಗೋಚಾರ ಫಲದ ಪ್ರಕಾರ ಗುರುಗ್ರಹ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸಂಚರಿಸ್ತಿದ್ದಾನೆ. ಸೊ ಮಕರ ರಾಶಿಯವರಿಗೆ ವೃಷಭ ರಾಶಿ ಅಂತ ಹೇಳಿದ್ರೆ 5ನೇ ಮನೆ ಆಗುತ್ತೆ. ಅಲ್ಲಿಗೆ ಅದು ಪಂಚಮ ಸ್ಥಾನ. ಶಾಸ್ತ್ರಗಳ ಪ್ರಕಾರ ಯಾವಾಗಲೂ 2ನೇ ಮನೆ, 5ನೇ ಮನೆ, 7ನೇ ಮನೆ ಮತ್ತು 9 ಹಾಗೆ 11ನೇ ಮನೆಯಲ್ಲಿ ಗುರು ಇದ್ದಾಗ ನಮಗೆ ಪೂರ್ಣ ಪ್ರಮಾಣದ ಗುರುಬಲ ಇರುತ್ತೆ. ಅಂದರೆ ಇದರ ಅರ್ಥ ಏನಂದರೆ ಮಕರ ರಾಶಿಯವರಿಗೆ ಈಗಾಗಲೇ ಪೂರ್ಣ ಪ್ರಮಾಣದ ಗುರುಬಲ ಇದೆ. ಈ ಸಮಯದಲ್ಲಿ ನಿಮಗೆ ಸಂತಾನ ಭಾಗ್ಯ, ತುಂಬ ವರ್ಷದಿಂದ ಪ್ರಯತ್ನ ಪಟ್ಟರು ಮಕ್ಕಳಾಗದೇ ಇರುವಂಥದ್ದು, ಜೊತೆಗೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಇರುವಂಥದ್ದು, ಹಾಗೆ ಯಾವುದಾದ್ರೂ ಒಂದು ಕೆಲಸ ಅರ್ಧಕ್ಕೆ ನಿಂತಿರುವಂಥದ್ದು, ಇದೆಲ್ಲ ಏನೇನಿರುತ್ತೆ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಅಂದರೆ ಸಂತಾನ ಫಲಾಪೇಕ್ಷೆಗಳಿಗೆ ಉತ್ತರ ಕೂಡ ಸಿಗುತ್ತೆ, ಆರ್ಥಿಕ ಪ್ರಗತಿ ಕೂಡ ಆಗುತ್ತೆ, ಎಲ್ಲ ಕೆಲಸಗಳು ಕೂಡ ಮುಕ್ತಾಯ ಆಗುತ್ತೆ. ಆದರೆ ಜೂನ್ ತಿಂಗಳ ಒಂದು ಗೊಂದಲ ಏನಿದೆ ಅದಕ್ಕೆ ನಾನೀಗ ಪರಿಹಾರ ಹೇಳ್ತೀನಿ, ಅಂದರೆ ಡೌಟ್ಗೆ ಕ್ಲಾರಿಟಿ ಕೊಡ್ತೀನಿ. ಹಾಗಾದರೆ ಜೂನ್ ನಂತರ ಅಂತ ಯಾಕೆ ಹೇಳ್ತಾರೆ ಎಲ್ಲರೂ ಅಂದರೆ ಇಲ್ಲಿ ಒಂದು ಮುಖ್ಯವಾದಂತಹ ಬದಲಾವಣೆ ಇದೆ. ಮೇ 14, 2026ರಂದು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾರೆ. ಅಂದರೆ ಮಕರ ರಾಶಿಗೆ ಗುರು 5ನೇ ಮನೆಯಿಂದ 6ನೇ ಮನೆಗೆ ಹೋಗ್ತಾರೆ. ಯಾವಾಗ ಗುರು 6ನೇ ಮನೆಗೆ ಹೋಗ್ತಾನೋ ಆಗ ಗುರುಬಲ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಜೂನ್ ನಂತರ ಗುರುಬಲ ಬರೋದಿಲ್ಲ, ಬದಲಾಗಿ ಈಗಿರುವಂತಹ ಬಲದಲ್ಲಿ ವ್ಯತ್ಯಯ ಆಗುತ್ತೆ. ಹಾಗಾದರೆ ಗುರುಬಲ ಹೋಗಿದ ತಕ್ಷಣ ಮಕರ ರಾಶಿಗೇನು ಒಳ್ಳೆಯದಾಗಲ್ವಾ? ಜೂನ್ ನಂತರ ಮತ್ತೇನಾದರೂ ತೊಂದರೆ ಆಗುತ್ತಾ ಅಂತಿದ್ರೆ ಖಂಡಿತ ಇಲ್ಲ. ಯಾಕಂದರೆ ಅದಾದ ನಂತರ ಬುಧ ಹಾಗೆ ಶನಿ ಬದಲಾವಣೆ ಇರುತ್ತೆ. ಅದ್ರ ಬಗ್ಗೆ ನಾನು ಅವತ್ತಿನ ದಿನನೇ ನಮಗೆ ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ಮಕರ ರಾಶಿಯವರು ಜೂನ್ವರೆಗೆ ಕಾಯೋದು ಬೇಡ. ಈಗ ನಿಮ್ಗೇನು ಅವಕಾಶ ಸಿಕ್ಕಿರುತ್ತೆ ಅದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳು ಏನೇ ಇದ್ದರೂ ಕೂಡ ಮೇ ತಿಂಗಳ ಒಳಗಿನ ನೀವು ತೆಗೆದುಕೊಳ್ಳೋದು ಉತ್ತಮ. ಇನ್ನು ದಶಾಭುಕ್ತಿಯಲ್ಲಿ ಗುರುಬಲ ಇರೋದು ಅಥವಾ ಜನ್ಮ ಕುಂಡಲಿಯಲ್ಲಿ ವಕ್ರ ಗುರು ಇರೋದು ಜ್ಯೋತಿಷ್ಯದಲ್ಲೂ ಕೂಡ ಬಹಳ ವಿಶೇಷವಾದ ಸಂಗತಿ ಅಂತ ನಾವು ಪರಿಗಣಿಸ್ತೀವಿ. ಯಾಕಂತ ಹೇಳಿದ್ರೆ ದಶಾಭುಕ್ತಿಯನ್ನು ನೋಡಿ ನಾವು 70% ಇಲ್ಲ 80% ಕನ್ಸಿಡರ್ ಮಾಡಿದ್ರೆ 20% ಗೋಚರ ಫಲದ ಮೂಲಕ ರಾಶಿಗಳ ಒಂದು ಭವಿಷ್ಯವನ್ನು, ಗ್ರಹಗತಿಗಳ ಚಲನೆಯನ್ನು ನಾವು ತಿಳಿತೀವಿ. ಅಂಥದ್ರಲ್ಲಿ ಮಕರ ರಾಶಿಯವರಿಗೆ ಏನಾದರೂ ಈಗ ಅವರ ಒಂದು ದಶೆಯಲ್ಲಿ ನೋಡಿದಾಗ ಅಥವಾ ಅವರ ದಶಾಭುಕ್ತಿಯಲ್ಲಿ ಈಗೇನಾದರೂ ಬೈ ಎನಿ ಚಾನ್ಸ್ ಗುರುಬಲ ಇತ್ತು ಅಥವಾ ವಕ್ರ ಗುರು ಇತ್ತು ಅಂತ ಹೇಳಿದರೆ ಏನೆಲ್ಲ ಪ್ರಯೋಜನ ಅನ್ನೋದನ್ನು ಕೂಡ ಹೇಳ್ತೀನಿ. ದಶಾಭುಕ್ತಿಯಲ್ಲಿ ಗುರುಬಲ, ಗೋಚಾರದಲ್ಲಿ ಗುರುಬಲ ಇಲ್ದಿದ್ರೂ ಕೂಡ ಒಬ್ಬ ವ್ಯಕ್ತಿಯ ದಶ ಅಥವಾ ಭುಕ್ತಿಯಲ್ಲಿ ಗುರು ಪ್ರಬಲನಾಗಿದ್ದರೆ ಅವರಿಗೆ ಕೆಟ್ಟ ಸಮಯದಲ್ಲೂ ಕೂಡ ರಕ್ಷಣೆ ಸಿಗುತ್ತೆ. ಏನು ಪ್ರಭಾವ ಅಂತ ಹೇಳಿದರೆ ಜಾತಕದಲ್ಲಿ ಗುರು ಶುಭ ಸ್ಥಾನದಲ್ಲಿದ್ದು, ಉದಾಹರಣೆ 1, 5 ಅಥವಾ 9ನೇ ಮನೆ ಅವನ ಮಹಾದಶೆ ಅಥವಾ ಅಂತರ್ದಶೆ ಏನಾದರೂ ನಡೀತಾ ಇದ್ದರೆ, ಇದು ದಶೆ, ಮಹಾದಶೆ, ಅಂತರ್ದಶೆ ಅಂತ ಬರುತ್ತೆ. ಅದನ್ನು ಕೂಡ ಡೀಟೇಲಾಗಿ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಗೋಚಾರ ಅಶುಭ ಫಲಗಳು ಕೂಡ ಇದರಿಂದ ಕಮ್ಮಿ ಆಗುತ್ತೆ. ಇನ್ನು ಗೋಚಾರ ಕೇವಲ 25% ಹಾಗೆ 30% ಫಲ ನೀಡಿದರೆ ದಶಾಭುಕ್ತಿ 70% ಫಲ ನೀಡುತ್ತೆ. ನಾನು ಮುಂಚೆನೇ ನಿಮಗೆ ಹೇಳಿದೆ. ಹಾಗಾಗಿ ಗೋಚಾರದಲ್ಲಿ ಗುರುಬಲ ಇಲ್ಲದಿದ್ರೂ ಕೂಡ ದಶೆಯಲ್ಲಿ ಗುರುವಿದ್ದರೆ ಹೆದರುವಂಥ ಅವಶ್ಯಕತೆ ಇಲ್ಲ. ಇನ್ನು ಜನ್ಮಕುಂಡಲಿಯಲ್ಲಿ ಏನಾದರೂ ವಕ್ರ ಗುರು ಇದ್ದರೆ, ಗುರು ಏನಾದರೂ ವಕ್ರಿಯಾಗಿದ್ದರೆ ವ್ಯಕ್ತಿಯ ಮೇಲೆ ಗುರುವಿನ ಪ್ರಭಾವ ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚಿರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ವಿಶೇಷವಾಗಿ ವಕ್ರ ಗುರು ಅತಿ ಹೆಚ್ಚಿನ ಚೇಷ್ಟಾ ಬಲವನ್ನು ಹೊಂದಿರ್ತಾನೆ. ಇವರು ಸಮಾಜದ ಸಾಂಪ್ರದಾಯಿಕ ಚೌಕಟ್ಟನ್ನು, ಅಂದರೆ ವಕ್ರ ಗುರು ಅಂತ ಹೇಳಿದರೆ ಏನೇ ಹೇಳಿದ್ರು ಕೂಡ ತದ್ವಿರುದ್ಧ ಅಂತಾರಲ್ಲ, ಆ ಥರ ಆಗಿರ್ತಾರೆ. ವಕ್ರ ಗುರು ಶುಭ ಸ್ಥಾನದಲ್ಲಿ ಏನಾದರೂ ಇದ್ದರೆ ಆ ವ್ಯಕ್ತಿ ಅನಿರೀಕ್ಷಿತವಾಗಿ ಧನಲಾಭ ಅಥವಾ ಜ್ಞಾನೋದಯ ಆಗುವಂಥ ಸಾಧ್ಯತೆ, ಆದರೆ ಫಲಿತಾಂಶ ಸಿಗೋದು ಸ್ವಲ್ಪ ತಡ ಆದರೂ ಆಗಬಹುದು. ಧಾರ್ಮಿಕ ವಿಚಾರದಲ್ಲಿ ಅವರು ಹೇಗಿರ್ತಾರೆ ಅಂದರೆ ಹಿಂದಿನ ಜನ್ಮದಲ್ಲಿ ಪೂರ್ಣಗೊಳಿಸಿದಂತಹ ಕೆಲವು ಆಧ್ಯಾತ್ಮಿಕ ಕೆಲಸವನ್ನು ಪೂರೈಸೋದಕ್ಕೆ ಅಂತ ಅವರು ಈ ಜನ್ಮದಲ್ಲಿ ಬಂದಿರ್ತಾರೆ ಅಂತ ನಂಬಲಾಗುತ್ತೆ. ನಿಜವಾದ ಗುರುಬಲ ಇರೋದು ಈಗಲೇ ಮಕರ ರಾಶಿಯವರಿಗೆ ಪ್ರಸ್ತುತ. ಸೊ ಗುರು 5ನೇ ಮನೆಯಲ್ಲಿದ್ದು ಅಂದರೆ ವೃಷಭ ರಾಶಿಯಲ್ಲಿದ್ದರೆ
ವೃಷಭ ರಾಶಿಯಲ್ಲಿದ್ದು ಜೂನ್ ತಿಂಗಳಲ್ಲಿ ಅವರು 6ನೇ ಮನೆಗೆ ಹೋಗೋದ್ರಿಂದ ಸದ್ಯಕ್ಕೆ ಈಗ ಗುರುಬಲ ಇದೆ. ಸೊ ಜೂನ್ ನಂತರ ಮಕರ ರಾಶಿಗೆ ಈಗಿರುವ ಪಂಚಮ ಗುರುವಿನ ಬಲ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದೇ ಒಂದು ನಿಜ ಅಂತ ಹೇಳ್ಬೋದಾಗಿದೆ. ಸೊ ಒಟ್ಟಾರೆ ಈಗ ಎಲ್ಲ ಒಂದು ಗೊಂದಲಗಳಿಗೂ ಕೂಡ ಪರಿಹಾರ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗ ನಾವು ಕಲಿತು ಮಾಡ್ತಿರೋದ್ರಿಂದ ಅಥವಾ ಹೇಳ್ತಾ ಇರೋದ್ರಲ್ಲಿ ತಪ್ಪೇನಾದರೂ ಇದ್ದಿದ್ರೆ ಅಥವಾ ನಮ್ಮ ಒಂದು ಟೈಪೋ ಏರೋದ್ರಿಂದ ಒಂದಷ್ಟು ಮಿಸ್ಟೇಕ್ಸ್ಗಳಾಗಿದ್ದರೆ ಅವೆಲ್ಲದನ್ನು ಕೂಡ ಸ್ವಲ್ಪ ಕ್ಷಮೆ ಇರಲಿ. ಆ ಒಂದು ಕ್ಷಮೆ ನೀಡೋ ಮೂಲಕ ನಮ್ಮ ಒಂದು ಯೂಟ್ಯೂಬ್ನ ನೀವು ಬೆಂಬಲಿಸ್ತೀರಾ ಅನ್ನುವಂಥದ್ದನ್ನು ನಾವು ಭಾವಿಸ್ತೀವಿ. ಇದೇನಾದರೂ ವಿಚಾರದಲ್ಲಿ ನಿಮಗೆ ಹೌದು ಸ್ಪಷ್ಟವಾಗಿದೆ ಅಂತ ಅನಿಸಿದ್ದೆ ಆದರೆ ನಮ್ಮ ಒಂದು ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ಚಾನಲ್ ಶುರು ಮಾಡಿದ್ದೀವಿ, ಹೊಸ ಮಾಹಿತಿಗಳನ್ನು ತುಂಬ ಸ್ಟಡಿ ಮಾಡಿಯೇ ನೀಡ್ತೀವಿ ಅನ್ನೋದರ ಜೊತೆಗೆ ನಿಮ್ಮ ನಂಬಿಕೆಗೆ ನಾವು ಯಾವುದೇ ರೀತಿಯ ಪೆಟ್ಟನ್ನು ತರೋದಿಲ್ಲ. ಹಾಗೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳಿ ದುಡ್ಡು ಮಾಡುವಂಥ ಅವಶ್ಯಕತೆಯೂ ಕೂಡ ನಮಗಿಲ್ಲ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಗುರುಬಲದ ಇದ್ದಂತಹ ಒಂದು ಗೊಂದಲ ಬಗೆಹರಿತು ಅಂತ ಹೇಳ್ತಾ ಇವತ್ತಿನ ಈ ಒಂದು ಟಾಪಿಕನ್ನು ನಾನು ಮುಗಿಸ್ತಿದ್ದೀನಿ. ಮತ್ತು ಇನ್ನೊಂದು ವಿಚಾರದ ಮೂಲಕ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಗ್ರಹಗತಿ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಕ್ರಿಸ್ಟಲ್ಸ್ಗಳ ಬಗೆಗೆ ನಾವು ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಯಾವ ಒಂದು ರಾಶಿಯ ಬಗೆಗೆ ತಿಳಿದುಕೊಳ್ಳುವಂತಹ ಕುತೂಹಲ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ದೆ. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಗ್ರಹಗತಿ ಕನ್ನಡ ಯೂಟ್ಯೂಬ್ ಚಾನಲ್.